ಹಾಯ್ ಆಲ್, ಒಂದು ಪಾರಿವಾಳದ ಕತೆ. ಡೇ 2. ನಮ್ಮ ಪಾರಿವಾಳಕ್ಕೆ ಕಣ್ಣ ಹತ್ರ ಗಾಯ ಆಗಿತ್ತು ಅಲ್ವಾ, ಸೊ ಅದು ಊದ್ಕೊಂಡ್ಬಿಟ್ಟಿತ್ತು. ನಮ್ಮದಿದು ಫಸ್ಟ್ ಪಾರಿವಾಳ ಬೇರೆ, ನಾವು ಯಾವತ್ತೂ ಪಾರಿವಾಳ ಸಾಕಿಲ್ಲ ಆ್ಯಂಡ್ ಅದನ್ನು ಹೇಗೆ ನೋಡ್ಕೋಬೇಕು ಅಂತ ಸ್ವಲ್ಪನೂ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾವು ಏನು ತಿನ್ನಿಸ್ಬೇಕು, ಹೇಗೆ ತಿನ್ನಿಸ್ಬೇಕು ಅಂತ ರಿಸರ್ಚ್ ಮಾಡಿ ತಿಳ್ಕೊಂಡ್ವಿ. ಹಾಗೆ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ನೂ ಕೇಳಿದರು. ಆಲ್ಮೋಸ್ಟ್ ನಮ್ಮ ರಿಸರ್ಚ್ ಪ್ರಕಾರ ಅದಕ್ಕೆ ನೆನೆಸಿರೋ ಕಡಲೆಕಾಳು ಮತ್ತು ರಾಗಿ ತಿನ್ನಿಸೋಕೆ ಹೇಳಿದರು. ಸೊ ನಾವು ಕಡಲೆಕಾಳನ್ನು ನೆನೆಸಿದ್ವಿ ಆ್ಯಂಡ್ ನಮ್ಮ ಪಾರಿವಾಳ ತುಂಬ ಚಿಕ್ಕದಿರೋದ್ರಿಂದ ಅದಕ್ಕೆ ನಾವೇ ತಿನ್ನಿಸ್ಬೇಕಿತ್ತು. ನಾವು ಈ ಥರ ಮೊದಲು ಕಡಲೆಕಾಳನ್ನ 2 ಪೀಸ್ ಮಾಡಿ ತಿನ್ನಿಸಿದ್ವಿ. ಅದಕ್ಕೆ ಈ ಥರ ಬೀಕ್ನ ಓಪನ್ ಮಾಡಿ ನಾವೇ ಕೈಯಲ್ಲಿ ತಿನ್ನಿಸ್ಬೇಕಿತ್ತು. ಪಾಪ ಅದನ್ನು ನೋಡಿದಾಗೆಲ್ಲ ಬೇಜಾರಾಗ್ತಿತ್ತು, ಹೇಗೆ ತಿನ್ನುತ್ತೇನೋ ಅಂತ. ಆ್ಯಂಡ್ ಅದಕ್ಕೆ ನೀರು ಕುಡಿಸೋಕೆ ಅಂತ ನಾವು ಸಿರಿಂಜಿಗೆ ಒಂದು ಚಿಕ್ಕ ಪೈಪ್ನ ಅಟ್ಯಾಚ್ ಮಾಡಿ ಅದರಲ್ಲಿ ನೀರು ಕುಡಿಸಿದ್ವಿ. ಆ್ಯಂಡ್ ಗಾಯಕ್ಕೆ ಐ ಟ್ಯೂಬ್ ಹಾಕಕ್ಕೆ ಹೇಳಿದರು, ಅದನ್ನು ಕೂಡ ತೊಗೊಂಬಂದು ನಾವು ಹಾಕಿದ್ದೀವಿ. ನೆಕ್ಸ್ಟ್ ವಿಡಿಯೋಲಿ ನಮ್ಮ ಪಾರಿವಾಳದ ಬಗ್ಗೆ ಇನ್ನೂ ಅಪ್ಡೇಟ್ ಮಾಡ್ತೀನಿ. ಬಾಯ್ ಬಾಯ್.